ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್. ಸೊ ಇವತ್ತು ನಾನು ನಿಮ್ಮೊಟ್ಟಿಗೆ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನಲ್ಲಿ ಯೂಶಲಿ 6 to 7 ಸ್ಟೆಪ್ಸ್ ಇರುತ್ತೆ. ಸೊ ಯಾವೆಲ್ಲ ಸ್ಟೆಪ್ಸ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ, ಜೊತೆಗೆ ಕರೆಂಟ್ಲಿ ನಾನು ಯಾವೆಲ್ಲ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ಆ ಒಂದು ಪ್ರಾಡಕ್ಟ್ಸ್ಗಳ ಸ್ಮಾಲ್ ರಿವ್ಯೂನು ಸಹ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತೀನಿ. ಸೊ ಹೋಪ್ ಈ ಒಂದು ಸ್ಕಿನ್ ಕೇರ್ ರುಟೀನ್ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಸಹ ಪ್ರೆಸ್ ಮಾಡಿ. ಸೊ ದಟ್ ನನಗೆ ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಸೊ ಮತ್ತೆ ಆಗ್ತಾಡ ಬನ್ನಿ ಸ್ಕಿನ್ ಕೇರ್ ರುಟೀನ್ನ ಶುರು ಮಾಡೋಣ. ಸೊ ನನ್ನ ಸ್ಕಿನ್ ಕೇರ್ ರುಟೀನಲ್ಲಿ ಯೂಶ್ವಲಿ ಲೈಕ್ 6 to 7 ಸ್ಟೆಪ್ಸ್ ಇರುತ್ತೆ. ಸೊ ಯಾವೆಲ್ಲ ಸ್ಟೆಪ್ಸ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ನಾನು ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ಗಳು ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇನ್ ಕೇಸ್ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಬಹುದು. ಸೊ ಫಸ್ಟ್ ಸ್ಟೆಪ್ ನಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ಕ್ಲೆನ್ಸಿಂಗ್ ಆಗಿರುತ್ತೆ. ಸೊ ಪ್ರಾಪರಾಗಿ ನಮ್ಮ ಫೇಸ್ನ ಕ್ಲೆನ್ಸ್ ಮಾಡಬೇಕಾಗತ್ತೆ. ಲೈಕ್ 30 seconds to 1 minute ತನಕ ಪ್ರಾಪರಾಗಿ ಕ್ಲೆನ್ಸ್ ಮಾಡಿ, ಇನ್ಕ್ಲೂಡಿಂಗ್ ನಿಮ್ಮ ಕಿವಿ, ಫುಲ್ ಫೇಸ್ ಆ್ಯಂಡ್ ನೆಕ್. ಸೊ ನಾನು ಕರೆಂಟಾಗಿ ಯೂಸ್ ಮಾಡ್ತಾ ಇರುವಂಥ ಫೇಸ್ ವಾಶ್ ಬಂದು ಈ ಒಂದು ಫೇಸ್ ವಾಶ್ ಹಿಮಾಲಯ ನೀಮ್ ಹರ್ಬಲ್ ಫೇಸ್ ವಾಶ್. ಸೊ ಈ ಒಂದು ಫೇಸ್ ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ನೆ ಪ್ರೋನ್ ಸ್ಕಿನ್ಗೆ ತುಂಬಾ ಚೆನ್ನಾಗಿದೆ. ಜೊತೆಗೆ ಅಫೋರ್ಡಬಲ್ ರೇಂಜಲ್ಲೂ ನಿಮಗೆ ಈ ಒಂದು ಫೇಸ್ ವಾಶ್ ನಿಮಗೆ ಸಿಗುತ್ತೆ. ಸೊ ಇದರೊಟ್ಟಿಗೆ ನಾನು ಆರ್ಗ್ಯಾನಿಕ್ ಹಾರ್ವೆಸ್ಟ್ದು ಇಲ್ಲಿ ಕಾಣ್ತಿದ್ದಿಲ್ಲ, ಸೊ ಈ ಒಂದು ಫೇಸ್ ವಾಶ್ನು ಸಹ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿದೆ, ಲೈಕ್ ಆ್ಯಕ್ನೆ ಸ್ಕಿನ್ಗೆ ಅಥವಾ ಆ್ಯಕ್ನೆ ಪ್ರೋನ್ ಸ್ಕಿನ್ಗೆ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಕರೆಂಟ್ಲಿ ಲೈಕ್ ಇವೆರಡು ನನ್ನ ಫೇವ್ರೆಟ್ ಫೇಸ್ ವಾಶ್. ಸೊ ಫಸ್ಟ್ ಸ್ಟೆಪ್ ನನ್ನ ಫೇಸ್ನ ವಾಶ್ ಮಾಡಾಗಿದೆ. ಸೊ ಫಸ್ಟ್ ಸ್ಟೆಪ್ ಇಸ್ ಡನ್. ಸೊ ಸೆಕೆಂಡ್ ಸ್ಟೆಪ್ಗೆ ಹೋಗೋದಾದರೆ ಸೆಕೆಂಡ್ ಸ್ಟೆಪ್ ಬಂದು ಟೋನರ್. ಸೊ ಟೋನರಲ್ಲಿ ನಾನು ಕರೆಂಟ್ಲಿ ಯೂಸ್ ಮಾಡ್ತಾ ಇರೋದು ಡಾಬರ್ ಗುಲಾಬ್ರಿದು ಈ ಒಂದು ರೋಸ್ ವಾಟರ್. ಸೊ ರೋಸ್ ವಾಟರ್ ಏನಕ್ಕಪ್ಪ ಅಂತಂದರೆ ಲೈಕ್ ರೋಸ್ ವಾಟರ್ ಬಂದು ಒಂದು ಎಕ್ಸಲೆಂಟ್ ಫೇಶಿಯಲ್ ಟೋನರ್ ಆಗಿ ಕೆಲಸ ಮಾಡುತ್ತೆ. ನಮ್ಮ ಫೇಸ್ನ ಪ್ರಾಪರಾಗಿ ಟೋನ್ ಮಾಡಿ ನ್ಯಾಚುರಲ್ದು pH ಬ್ಯಾಲೆನ್ಸ್ ಏನಿರುತ್ತೋ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಟೈಟ್ನಿಂಗ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಸ್ಕಿನ್ನಲ್ಲಿ ಲೈಕ್ ಪೋರ್ಸ್ ಇರುತ್ತಲ್ಲ, ಆ ಪೋರ್ಸಲ್ಲಿ ಏನಾದರೂ ಡರ್ಟ್ ಅಥವಾ ಡಸ್ಟ್ ಏನಾದರೂ ಇತ್ತು, ಫೇಸ್ ವಾಶ್ ಮಾಡಿದ ಮೇಲೂ ಪೋರ್ಸಲ್ಲಿ ಇರುತ್ತೆ. ಸೊ ಅದನ್ನು ರಿಮೂವ್ ಮಾಡಲಿಕ್ಕೆ ನಮಗೆ ಟೋನರ್ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ರೋಸ್ ವಾಟರ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ನಾನೊಂದು ಕಾಟನ್ ಪ್ಯಾಡ್ ತೊಗೊಂಡು ಒಂದು ಸ್ವಲ್ಪ ರೋಸ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಹಾಕ್ಕೊಂಡು ಲೈಕ್ ನೀಟಾಗಿ ನಿಮ್ಮ ಫೇಸ್ನ ವೈಪ್ ಮಾಡ್ಕೊಳ್ಳಿ. ಸೊ ನೀವು ರೋಸ್ ವಾಟರ್ನು ಆ್ಯಸ್ ಅ ಟೋನರ್ ಯೂಸ್ ಮಾಡ್ಬೋದು. ಸೊ ನಾನು ಕರೆಂಟ್ಲಿ ಅದನ್ನೇ ಯೂಸ್ ಮಾಡ್ತಾ ಇರೋದು. ಸೊ ಎಕ್ಸಲೆಂಟಾಗಿ ಲೈಕ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಎಸ್ಪೆಷಲಿ ಪೋರ್ಸಲ್ಲಿರುವಂಥ ಡರ್ಟ್ನ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಫೇಸ್ನ ಮಾಡ್ಕೋಬೇಕಿದ್ರೆ ನಿಮ್ಮ ಕಿವಿನ ಮರ್ತ್ಕೋಬೇಡಿ. ಸೊ ಕಿವಿಗೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಸೊ ಫಸ್ಟ್ ಸೆಕೆಂಡ್ ಸ್ಟೆಪ್ ಲೈಕ್ ಟೋನಿಂಗ್ ಈಸ್ ಡನ್. ಸೊ ಟೋನಿಂಗ್ ಆಗಿದ ನಂತರ ನೆಕ್ಸ್ಟ್ ಸ್ಟೆಪ್ ನಾವು ನೋಡೋದಾದರೆ ಸಿರಮಲ್ಲಿ ನಾನು ಕರೆಂಟ್ಲಿ ಯೂಸ್ ಮಾಡ್ತಾ ಇರೋದು ಬಂದು ಪ್ಲಮ್ ಅವ್ರದ್ದು ಈ ಒಂದು ನಿಯಸಿನಮೈಡ್ ಫೇಸ್ ಸೀರಮ್. ಲೈಕ್ ಆಲ್ಮೋಸ್ಟ್ 6 to 8 ಮಂತ್ಸಿಂದ ಲೈಕ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ಇದು ಬಂದು ಲೈಕ್ 5% ನಿಯಸಿನಮೈಡ್ ಸೀರಮ್. ಇದರಲ್ಲಿ ರೈಸ್ ವಾಟರ್ ಇದೆ, ಜೊತೆಗೆ ಅಮೈನೋ ಆ್ಯಸಿಡ್ ಕಾಂಪ್ಲೆಕ್ಸ್ ಸಹ ಇದೆ. ಸೊ ಇದೇನು ಮಾಡುತ್ತಪ್ಪ ಅಂತಂದರೆ ಲೈಕ್ ಬ್ಲೆಮಿಷಸ್ ಇರುತ್ತಲ್ಲ ಅದನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಸ್ಕಿನ್ ಟೆಕ್ಸ್ಚರ್ನ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಯೂಶ್ವಲಿ ಲೈಕ್ ನಾನೊಂದು 3 ಡ್ರಾಪ್ಸ್ ತೊಗೊತೀನಿ, 3 to 4 ಡ್ರಾಪ್ಸ್. ಸೊ ಸೊ ನೀವು ಇಲ್ಲಿ ಫೇಸ್ ಅಪ್ಲೈ ಮಾಡಿದ ನಂತರ ಸೊ ಅದೇ ಫಿಂಗರ್ಸಲ್ಲಿ ಲೈಕ್ ನಿಮ್ಮ ಕಿವಿಗೂ ಸಹ ನೀವು ಯೂಸ್ ಮಾಡಿ. ಸಿರಮ್ ಇಸ್ ಡನ್. ಸಿರಮ್ ಅಪ್ಲೈ ಮಾಡಾದಮೇಲೆ ಲೈಕ್ ಯೂಶ್ವಲಿ 25 to 30 seconds ಬಿಡಿ, ಸೊ ದ್ಯಾಟ್ ಅದು ನೀಟಾಗಿ ನಮ್ಮ ಸ್ಕಿನ್ಗೆ ಅಬ್ಸಾರ್ಬ್ ಆಗಲಿ ಅಂತ.
ಸೊ ಆಫ್ಟರ್ 25 to 30 seconds ನಂತರ ನೆಕ್ಸ್ಟ್ ಸ್ಟೆಪ್ ಬಂದು ಮಾಯಿಶ್ಚರೈಸರ್ ಆಗಿರುತ್ತೆ. ಸೊ ಮಾಯಿಶ್ಚರೈಸರಲ್ಲಿ ನಾನು ಕರೆಂಟ್ಲಿ ಯೂಸ್ ಮಾಡ್ತಾ ಇರೋದು ಬಂದು ಆಕ್ವಾಸಾಫ್ಟ್ FC ಅಂತ. ಸೊ ಈ ಒಂದು ಮಾಯಿಶ್ಚರೈಸರ್ ನನ್ನ ಡರ್ಮಟಾಲಜಿಸ್ಟ್ ನನಗೆ ಸಜೆಸ್ಟ್ ಮಾಡಿದ್ದು. ಸೊ ಕರೆಂಟ್ಲಿ ನಾನು ಮತ್ತು ನನ್ನಮ್ಮ ಇದೇ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದು ಬಂದು ಎಂತಕ್ಕಪ್ಪ ಅಂತಂದರೆ ಸ್ಕಿನ್ಗೆ ನ್ಯಾಚುರಲ್ ರೇಡಿಯನ್ಸ್ನ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಸ್ಕಿನ್ನ ಹೈಡ್ರೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇದರಲ್ಲಿ ವೈಟಮಿನ್ E ಇರೋದ್ರಿಂದನೂ ಸಹ ಸ್ಕಿನ್ ಲೈಕ್ ಪ್ರಾಪರಾಗಿ ಮಾಯಿಶ್ಚರೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಆಕ್ವಾಸಾಫ್ಟ್ FC. ಜೊತೆಗೆ ಇದರಲ್ಲಿ ಸನ್ ಪ್ರೊಟೆಕ್ಷನು ಇದೆ ಅಂತ ಹೇಳ್ತಾರೆ. ಸೊ ಜೊತೆಗೆ ಇದು ಪ್ಯಾರಾಬೆನ್ ಫ್ರೀ ಆಗಿದೆ. ಲೈಕ್ ನಾನು ಮೆಡಿಕಲ್ ಸ್ಟೋರ್ಸ್ಗಳಲ್ಲಿ ಈಸಿಲಿ ಅವೈಲೇಬಲ್ ಇದೆ. ಸೊ ಒಂದು ಸ್ವಲ್ಪ ತೊಗೊಳ್ಳಿ. ಸೊ ಇದು ಬಂದು ಲೈಕ್ ನಿಮ್ಗೆ ಏನಾದರೂ ಆಯಿಲಿ ಸ್ಕಿನ್ ಅಥವಾ ಡ್ರೈ ಸ್ಕಿನ್ ಇತ್ತು ಅಂತಂದರೆ ಈ ಒಂದು ಮಾಯಿಶ್ಚರೈಸರ್ನ ಯೂಸ್ ಮಾಡ್ಬೋದು. ಯಾಕಂದರೆ ನಂದು ಆಯಿಲಿ ಸ್ಕಿನ್ ಆಗಿದೆ, ನಮ್ಮಮ್ಮಂದು ಡ್ರೈ ಸ್ಕಿನ್. ಸೊ ನಾನು ನಮ್ಮಮ್ಮ ಇದನ್ನೇ ಕರೆಂಟ್ಲಿ ಯೂಸ್ ಮಾಡ್ತಾ ಇರೋದು. ಸೊ ಅವ್ರಿಗೂ ಚೆನ್ನಾಗಿ ಸೂಟ್ ಆಗಿದೆ, ನನಗೂ ಚೆನ್ನಾಗಿ ಸೂಟ್ ಆಗಿದೆ. ಸೊ ಇಟ್ ಈಸ್ ಗುಡ್. ಸೊ ಇದ್ರದ್ದು MRP ಬಂದು somewhere around 250 to 300 rupees ಆಗಿದೆ ಫಾರ್ 100 ಗ್ರಾಮ್, ಲೈಕ್ ವಿಚ್ ಇಸ್ ರಿಯಲಿ ನೈಸ್. ಚೆನ್ನಾಗಿ ಕೆಲಸ ಮಾಡುತ್ತೆ, ಎಸ್ಪೆಷಲಿ ನಿಮ್ಮ ಸ್ಕಿನ್ಗೆ ಆ್ಯಸ್ ಅ ಪ್ರಾಪರಾಗಿ ಹೈಡ್ರೇಟ್ ಮಾಡಿ ಸ್ಕಿನ್ನ ಮಾಯಿಶ್ಚರೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಮಾಯಿಶ್ಚರೈಸರ್. ಸೊ ದಿಸ್ ಇಸ್ ಅಡ್ವಾನ್ಸ್ಡ್ ಫೇಶಿಯಲ್ ಕ್ರೀಮ್ ಆಕ್ವಾಸಾಫ್ಟ್ FC. ಸೊ ಮಾಯಿಶ್ಚರೈಸರ್ ಡನ್. ಸೊ ಇಲ್ಲಿ ನೀವು ಏನು ಮಾಡ್ಬೋದು ನೆಕ್ಸ್ಟ್ ಸ್ಟೆಪ್ ಅಂತಂದರೆ ಲೈಕ್ ನಿಮ್ಮ ಅಂಡರ್ ಐಸ್ ಏನಿದೆಯೋ ಅದನ್ನು ಹೈಡ್ರೇಟ್ ಮಾಡಲಿಕ್ಕೆ. ಸೊ ನೀವು ಇದರಲ್ಲೇ ಲೈಕ್ ಸ್ವಲ್ಪ ಮಾಡ್ಕೊಬೋದು. ಇಲ್ಲ ಅಂತಂದರೆ ಲೈಕ್ ನಿಮಗೆ ಎಕ್ಸೆಸ್ ಡಾರ್ಕ್ ಸರ್ಕಲ್ಸ್ ಅಥವಾ ರಿಂಕಲ್ಸ್ ಬರ್ತಿದೆ ಅಂತಂದರೆ ಇಟ್ ಈಸ್ ಬೆಟರ್ ಟು ಸ್ಟಾರ್ಟ್ ವಿತ್ ಒಂದು ಐ ಕ್ರೀಮ್. ಸೊ ನನ್ನ ಐ ಕ್ರೀಮ್ ಲೈಕ್ ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು, ಬಟ್ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಕರೆಂಟ್ಲಿ ಯೂಸ್ ಮಾಡ್ತಾ ಇರೋದು MCaffeine ಅವ್ರದ್ದು ಈ ಒಂದು ಅಂಡರ್ ಐ ಕ್ರೀಮ್. ಇದು ಚೆನ್ನಾಗಿದೆ, ಯಾಕಂದರೆ ಲೈಕ್ ಲೈಟ್ ಮಸಾಜ್ ಸಹ ನೀವು ಮಾಡ್ಕೋಬೋದು. ಸೊ ಆಫ್ಟರ್ ಮಾಯಿಶ್ಚರೈಸರ್ ಲೈಕ್ ನೀವು ನಿಮ್ಮ ಅಂಡರ್ ಐ ಕ್ರೀಮ್ನ ಯೂಸ್ ಮಾಡ್ಬೋದು. ಸೊ ಇದು ಪಂಪ್ ಮಾಡಿದ್ರೆ ಇಲ್ಲಿ ಪ್ರಾಡಕ್ಟ್ ಬರುತ್ತೆ. ಸೊ ದಟ್ ಲೈಕ್ 125 seconds ತನಕ ನಿಮ್ಮ ಕ್ರೀಮ್ನ ಹಚ್ಕೊಂಡು ಲೈಟಾಗೆ ಮಸಾಜ್ ಮಾಡ್ಕೋಬೋದು. ಇನ್ ಕೇಸ್ ಲೈಕ್ ಕ್ರೀಮಲ್ಲಿ ಇದ್ದಿಲ್ಲ ಅಂತಂದರೆ ನಿಮ್ಮದು ಈ ಫಿಂಗರ್ ಇದೆಯಲ್ಲ, ಸೊ ಈ ಫಿಂಗರಲ್ಲಿ ಲೈಟಾಗೆ ಮಸಾಜ್ನ ಮಾಡ್ಕೋಬೋದು ನಿಮ್ಮ ಕಣ್ಣು ಕೆಳಗಡೆ. ಈ ಬೆರಳನ್ನ ಮಸಾಜ್ಗೆ ಯೂಸ್ ಮಾಡಬೇಡಿ, ಈ ಬೆರಳನ್ನ ಯೂಸ್ ಮಾಡಿ ಲೈಕ್ ನಿಮ್ಮ ಫಿಂಗರ್ ರಿಂಗ್ ಇದೆಯಲ್ಲ, ಸೊ ಅದರಿಂದ ಅಂದರೆ ಇಂಟೆನ್ಸಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಕಂಪೇರ್ ಟು ನಿಮ್ಮ ಈ ಫಿಂಗರ್ಗಿಂತ. ಸೊ ಇದು ನನ್ನ ರೆಕಮೆಂಡೇಷನ್. ಇದು ಅಥವಾ ಮಾಮ್ಸ್ ಆ್ಯಂಡ್ ಕೋದು ಅಂಡರ್ ಐ ಕ್ರೀಮ್ನು ಸಹ ಚೆನ್ನಾಗಿದೆ. ಸೊ ಅದನ್ನು ನೀವು ಟ್ರೈ ಮಾಡ್ಬೋದು ಫಾರ್ ಅಂಡರ್ ಐ. ನಿಮ್ಗೆ ಏನಾರು ಎಕ್ಸೆಸ್ ಡಾರ್ಕ್ ಸರ್ಕಲ್ಸ್ ಅಥವಾ ರಿಂಕಲ್ಸ್ ಬರ್ತಿದೆ ಅಂತಂದರೆ ಸೊ ಯು ಕ್ಯಾನ್ ಯೂಸ್ ದಿಸ್ ಕ್ರೀಮ್. ಜೊತೆಗೆ ಲೈಕ್ ಲೈಟ್ ಮಸಾಜ್ನ ಮಾಡ್ಕೊಳ್ಳಿ ಯೂಸಿಂಗ್ ದ ರಿಂಗ್ ಫಿಂಗರ್ ಫಾರ್ ಲೈಕ್ 10 to 15 seconds ಮೇ ಬಿ. ಅದಾಗಿದ್ದ ನಂತರ ನೆಕ್ಸ್ಟ್ ನಾವು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೋಬೇಕು. ಸನ್ಸ್ಕ್ರೀನ್ ಮಾತ್ರ ಮರೆಯೋಕ್ಕೆ ಹೋಗಬೇಡಿ, ವೆರಿ 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 ಇಂಪಾರ್ಟೆಂಟ್. ಸೊ ನಾನು ಕರೆಂಟ್ಲಿ ಯೂಸ್ ಮಾಡ್ತಾ ಇರೋದು ಫೋಟೋಸ್ಟೇಬಲ್ ಗೋಲ್ಡ್ ಸನ್ಸ್ಕ್ರೀನ್ ವಿಚ್ ಆಸ್ ಲೈಕ್ SPF 55. ಸೊ ಇದ್ರದ್ದು ಕಂಪ್ಲೀಟ್ ರಿವ್ಯೂನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಇಲ್ಲಿ ಐ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಸೊ ನಾನಿದು ಸುಮಾರು ವರ್ಷಗಳಿಂದ ಇದನ್ನೇ ಯೂಸ್ ಮಾಡ್ತಾ ಇರೋದು, ತುಂಬಾ ಚೆನ್ನಾಗಿದೆ. ಇದು ಲೈಕ್ ನಾನ್ ಕಾಮೊಡೋಜೆನಿಕ್ ಆಗಿದೆ, ಜೊತೆಗೆ ನಿಮ್ಮ SPF 55 ಇರೋದ್ರಿಂದ ಲೈಕ್ ಒಂದು ಪ್ರಾಪರ್ ಸನ್ ಪ್ರೊಟೆಕ್ಷನ್ನ ನಿಮಗೆ ಕೊಡತ್ತೆ. ಸೊ ನಂದು ಆಲ್ಮೋಸ್ಟ್ ಖಾಲಿಯಾಗಿದೆ. ಸೊ ಯೂಶ್ವಲಿ 2 fingers ತೊಗೊತೀನಿ, ಸ್ವಲ್ಪ ಪ್ರಾಡಕ್ಟ್ ಖಾಲಿ ಆಗಿರೋದ್ರಿಂದ ಮ್ಯಾನೇಜ್ ಮಾಡುವ. ಜಾಸ್ತಿ ರಬ್ ಮಾಡೋಕ್ಕೆ ಹೋಗ್ಬಿಡಿ, ಜಸ್ಟ್ ಪ್ಯಾಟ್ನ ಮಾಡ್ಕೊಳ್ಳಿ, ಅದು ಈಸಿಯಾಗಿ ಅಬ್ಸಾರ್ಬ್ ಆಗುತ್ತೆ. ಸೊ ಕೆಲವೊಂದು ಸನ್ಸ್ಕ್ರೀನ್ ಇದೆ ವೈಟಿಶ್ ಥರ ಕಾಣುತ್ತೆ ಅಥವಾ ಪ್ಯಾಚಿ ಥರ ಕಾಣುತ್ತೆ. ಸೊ ಈ ಒಂದು ಸನ್ಸ್ಕ್ರೀನ್ ಲೈಕ್ ನೀವು ನೋಡ್ತಾ ಇರ್ಬೋದು, ಈಸಿಯಾಗಿ ಲೈಕ್ ಜಸ್ಟ್ ನಾನು ಪ್ಯಾಟ್ ಮಾಡಿದಾಗ್ಲೇ ಅದು ಅಬ್ಸಾರ್ಬ್ ಆಯಿತು.
ಕಿವಿ ಮಾತ್ರ ಮರಿಬೇಡಿ. ಡನ್. ಸೊ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಸ್ಟೆಪ್ ಬಂದು ಲಿಪ್ ಬಾಮ್. ಕರೆಂಟ್ಲಿ ನಾನು ಮೋಹ ಅವ್ರದ್ದು ಈ ಒಂದು ಲಿಪ್ ಬಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದ್ರದ್ದು ಐ ಬಿ ಶೇರಿಂಗ್ ಲೈಕ್ ಅ ಸ್ಮಾಲ್ ನನ್ನ ಲಿಪ್ ಕೇರ್ ರುಟೀನ ನಾನು ಶೇರ್ ಮಾಡ್ತೀನಿ ಸದ್ಯದಲ್ಲೇ. ಸೊ ಇದು ನನ್ನ ಕರೆಂಟ್ ಲಿಪ್ ಬಾಮ್. ಲೈಕ್ ಇದು ಹೈಡ್ರೇಟ್ ಮಾಡಿ ನರಿಶ್ ಮಾಡಿ ಸ್ಕಿನ್ಗೆ ಒಂದು ಹಿಂಟ್ ಆಫ್ ಪಿಂಕ್ ಕೊಡುತ್ತೆ. ತುಂಬ ಏನು ಡಾರ್ಕ್ ಪಿಂಕ್ ಅಲ್ಲ, ಸೊ ಒಂದು ಹಿಂಟ್ ಆಫ್ ಪಿಂಕ್ ಕೊಡುತ್ತೆ, ಚೆನ್ನಾಗಿದೆ. ಜೊತೆಗೆ ಲೈಕ್ ನೀವು ಅಪ್ಲೈ ಮಾಡಿಕೊಂಡ್ರೆ ಲೈಕ್ ಒಂಥರ ಸ್ವೀಟ್ ಥರ ಅನಿಸುತ್ತೆ ಈ ಒಂದು ಮೋಹಾದು ಲಿಪ್ ಬಾಮ್. ತುಂಬ ಏನು ಪಿಂಕಿಶ್ ಥರ, ಏನು ಡಾರ್ಕ್ ಪಿಂಕ್ ಥರ ಇಲ್ಲ, ಬಟ್ ಒಂದು ಹಿಂಟ್ ಆಫ್ ಪಿಂಕ್ ಕೊಡುತ್ತೆ, ಬಟ್ ಚೆನ್ನಾಗಿದೆ. ಟೆಕ್ಸ್ಚರ್ ನಂಗೆ ಇಷ್ಟ ಆಯಿತು. ಮೋಹಾದು ಈ ಒಂದು ಲಿಪ್ ಬಟರ್. ಸೊ ದಟ್ ಕಂಪ್ಲೀಟ್ಸ್ ಮೈ 6 to 7 ಸ್ಟೆಪ್ಸ್ ಸ್ಕಿನ್ ಕೇರ್ ರುಟೀನ್. ಸೊ ಇದಿಷ್ಟು ನಾನು ಮಾರ್ನಿಂಗ್ ಹೊತ್ತು ಫಾಲೋ ಮಾಡುವಂಥ ಸ್ಕಿನ್ ಕೇರ್ ಸ್ಟೆಪ್. ಆಫ್ಟರ್ ಫೇಸ್ ವಾಶ್, ಟೋನಿಂಗ್, ಸೀರಮ್, ಮಾಯ್ಶ್ಚರೈಸರ್, ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಅಂಡರ್ ಐ ಕ್ರೀಮ್, ಆಮೇಲೆ ಸನ್ಸ್ಕ್ರೀನ್, ಆಮೇಲೆ ನನ್ನ ಲಿಪ್ ಬಟರ್ ಅಥವಾ ನನ್ನ ಲಿಪ್ ಬಾಮ್. ಸೊ ದಿಸ್ ಈಸ್ ಮೈ ಸ್ಕಿನ್ ಕೇರ್ ರುಟೀನ್. ಸೊ ನೀವು ಅಷ್ಟೇ ಪ್ರಾಪರ್ ಆಗಿರುವಂಥ ಸ್ಕಿನ್ ಕೇರ್ ರುಟೀನ ಫಾಲೋ ಮಾಡಿ, ಜೊತೆಗೆ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ನನ್ನ ಸ್ಕಿನ್ ಟೈಪ್ ಬಂದು ಆಯ್ಲಿ ಮತ್ತು ಕಾಂಬಿನೇಷನಲ್ ಸ್ಕಿನ್ ಅಂದು. ಸೊ ಕರೆಂಟ್ಲಿ ನಾನು ಯೂಸ್ ಮಾಡ್ತಾ ಇರೋದು ಈ ಒಂದು ಪ್ರಾಡಕ್ಟ್. ನನಗೆ ಈ ಒಂದು ಪ್ರಾಡಕ್ಟ್ ತುಂಬ ಅಡ್ಜಸ್ಟ್ ಆಗಿದೆ ನನ್ನ ಸ್ಕಿನ್ಗೆ. ಜೊತೆಗೆ ನೀವು ಯಾವುದಾದ್ರೂ ಹೊಸ ಪ್ರಾಡಕ್ಟ್ಸ್ನ ನೀವು ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ಪ್ಯಾಚ್ ಟೆಸ್ಟ್ನ ಮಾಡಿಕೊಂಡು ನಂತರ ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದು ಬೆಟರ್. ಜೊತೆಗೆ ಚೆನ್ನಾಗಿ ನೀರು ಕುಡೀರಿ, ಜಂಕ್ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ. ಸೊ ದಟ್ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಇಂಪ್ರೂವ್ ಆಗುತ್ತೆ. ಜೊತೆಗೆ ಇನ್ನು ಯಾವುದಾದ್ರೂ ಪ್ರಾಡಕ್ಟ್ಸ್ದು ಕಂಪ್ಲೀಟ್ ಅಥವಾ ಡಿಟೇಲ್ಡ್ ರಿವ್ಯೂ ಬೇಕು ಅಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಈ ಒಂದು ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗಲಿ. ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ bye guys and take care.